ನಮಸ್ತೆ. ಇವತ್ತು ನಮ್ಮ ಮಗ ನೀಟ್ ಎಕ್ಸಾಮ್ ಬರೀತಾ ಇದ್ದಾನೆ, ನೀಟ್ ಎಕ್ಸಾಮು 21 ಜೂನ್ ಇವತ್ತು ಬರೀತಾ ಇದ್ದಾನೆ. ಏನು ಹೇಳ್ತೀರಾ ಇವತ್ತು ಬರೀತಾ ಇದ್ದಾರೆ? ಯಾಕಂದರೆ ಇದು ಮಾಮೂಲಿ ಎಕ್ಸಾಮ್ ಅಲ್ಲ, ಯಾಕಂದರೆ ಆಲ್ರೆಡಿ ಬರೆದು ಅದು ಕ್ಯಾನ್ಸಲ್ ಆಗಿ ಮತ್ತೆ ಬರೀತಾ ಇರೋದು. ಅದಕ್ಕೆ ಏನು ಹೇಳ್ತೀರಾ? ಹೌದು, ತುಂಬ ನಮ್ಮ ಹುಡುಗನಿಗೆ ತುಂಬ ಸ್ಟ್ರೆಸ್ ಆಗಿದೆ. ಕ್ಯಾಂಡಿಡೇಟ್ಸ್ಗೆ ಎಲ್ಲ ಇದರಿಂದ ತುಂಬ ಸ್ಟ್ರೆಸ್ಸು, ಮತ್ತೆ ಓದಬೇಕು, ಮತ್ತೆ ಎಫರ್ಟ್ಸ್ ಹಾಕಬೇಕು. ಸೊ ಆಲ್ರೆಡಿ ಬರೆದಿರೋದು ಮತ್ತೆ ಬರಿಬೇಕಂದ್ರೆ ಎಲ್ಲರಿಗೂ ಪೇರೆಂಟ್ಸ್ಗೆ ಮತ್ತು ಸ್ಟೂಡೆಂಟ್ಸ್ಗೆ ತುಂಬಾ ಸ್ಟ್ರೆಸ್ ಆಗಿದೆ. ಸೊ ಇವಾಗ ಅದೇ ರಿಸಲ್ಟ್ಸ್ ಬರುತ್ತೆ ಅಂತಲೂ ಗೊತ್ತಿಲ್ಲ. ಸೊ ಅದರಿಂದ ರಿಸಲ್ಟ್ಸ್ ಯಾವ ಥರ ಬರುತ್ತೆ ಅಂತ ಸ್ವಲ್ಪ ಭಯನೂ ಇದೆ. ನಮ್ಮ ಮಗ ಪರವಾಗಿಲ್ಲ, ನಾರಾಯಣದಲ್ಲಿ ಓದ್ತಾ ಇದ್ದಾನೆ. ಸೊ ಚೆನ್ನಾಗಿ ಓದಿದ್ದಾನೆ. ಸೊ ಬಾಟ್ನಿ, ಝುವಾಲಜಿ, ಅವ್ನಿಗೆ ಫಿಸಿಕ್ಸು ಇಷ್ಟವಾದ ಸಬ್ಜೆಕ್ಟು. ಸೊ ಕೆಮಿಸ್ಟ್ರಿ ಸ್ವಲ್ಪ ಮತ್ತೆ ರಿಫ್ರೆಶ್ ಮಾಡಿದ್ದಾನೆ. ಸೊ ನೋಡಬೇಕು ರಿಸಲ್ಟ್ಸ್ ಬಂದು. ಹಾಂ, ಇವಾಗ ಕಂಪೇರ್ ಟು ಲಾಸ್ಟ್ ಮಂತು ತುಂಬಾ ಸೆಕ್ಯೂರಿಟಿ ಇನ್ಕ್ರೀಸ್ ಆಗಿದೆ. ಫ್ರಿಸ್ಕಿಂಗು ಪ್ಲಸ್ ಪೊಲೀಸ್ ಪರ್ಸನಲ್ಸು ತುಂಬ ಜಾಸ್ತಿನೇ ಇದ್ದಾರೆ. ಸೊ ಐ ಥಿಂಕ್ ವಿತ್ ರಿಗಾರ್ಡ್ಸ್ ಟು ನೆಟ್ವರ್ಕಿಂಗು ಮತ್ತು ಇಂಟರ್ನೆಟ್ಟು ಜಾಮಿಂಗು ಅದೆಲ್ಲ ನೋಡಿದ್ರೆ ತುಂಬ ಸೆಕ್ಯೂರಿಟಿನೇ ಕೊಟ್ಟಿದ್ದಾರೆ. ಸೊ ಐ ಥಿಂಕ್ ಈ ಕಾಲೇಜು ಗೌರ್ಮೆಂಟ್ PU ಕಾಲೇಜ್ ಮಲ್ಲೇಶ್ವರಮು, ಇಲ್ಲಿ ಎನ್ವಿರಾನ್ಮೆಂಟ್ ಕೂಡ ಸೆಕ್ಯೂರಾಗಿ ಸೇಫಾಗಿ ಕಾಣಿಸ್ತಾ ಇದೆ. ಥ್ಯಾಂಕ್ ಯು. ಸ್ಟೂಡೆಂಟ್ಸ್ಗೆ ಸೊ ಐ ವಿಶ್ ದಮ್ ಆಲ್ ದ ಬೆಸ್ಟ್ ಆ್ಯಂಡ್ ಬಿ ಕಾನ್ಫಿಡೆಂಟ್ ಇನ್ ವಾಟ್ ಎವರ್ ಯು ಆರ್ ರೈಟಿಂಗ್ ಆ್ಯಂಡ್ ಟೇಕ್ ಕೇರ್ ಆಫ್ ದಿ ಟೈಮ್ ಮ್ಯಾನೇಜ್ಮೆಂಟ್. ಸೊ ಡೆಫಿನೆಟ್ಲಿ ಯು ಕ್ಯಾನ್ ರೀಡೂ ಇಟ್ ಆ್ಯಂಡ್ ಅಚೀವ್ ಸಕ್ಸಸ್. ನನ್ನ ಹೆಸರು ದೀಪಾ ಅಂತ, ಬೆಂಗಳೂರಿಂದ. ಮೇಡಮ್ ನಮಸ್ತೆ. ಇವತ್ತು ಎಕ್ಸಾಮ್ ಬರೀತಾ ಇದ್ದಾರೆ, ಬಟ್ ಇದು ಒಂಥರ ವಿಚಿತ್ರ ಎಕ್ಸಾಮ್. ಯಾಕಂದರೆ ಆಲ್ರೆಡಿ ಬರೆದಿದ್ದಾರೆ, ಮತ್ತೆ ಇನ್ನೊಂದ್ಸಲಿ ಬರೀತಿದ್ದಾರೆ. ಏನು ಹೇಳ್ತೀರಾ? ಇಲ್ಲ, ಮಕ್ಕಳೆಲ್ಲ ತುಂಬ ಮೂಡೌಟ್ ಆಗಿದ್ದಾರೆ. ಫಸ್ಟ್ ಟೈಮ್ ಚೆನ್ನಾಗಿ ಬರ್ದು ಮತ್ತು ಈಗ ಒಂದು ಟೆನ್ಷನಲ್ಲೇ ಇದ್ದಾರೆ. ಅವರು ಓದೋಕ್ಕೆ ಇಂಟ್ರೆಸ್ಟ್ ಅಷ್ಟೊಂದು ಹೋಗಿದೆ, ತುಂಬ ಫೀಲ್ ಮಾಡ್ತಾರೆ. ಫಸ್ಟ್ ಎಕ್ಸಾಮ್ ಚೆನ್ನಾಗಿ ಬರೆದ್ರು, ಈಗ ಹೆಂಗೆ ಬರುತ್ತೋ ಏನು ಬರುತ್ತೋ ಅದೇ ಒಂದು ಟೆನ್ಷನ್ ಥರ ಇರ್ತಾರೆ ಅವರು. ನಮಗೂ ಒಂದು ಟೆನ್ಷನ್ ಆಗುತ್ತೆ, ಅವ್ರು ಒಳಗೋಗಿ ಹೆಂಗೆ ಬರೀತಾರೆ ಅಂತ ತುಂಬ ಒಂಥರ ಟೆನ್ಷನ್ ಇದೆ. ಚೆನ್ನಾಗಿ ಬರಬೇಕಂತ ದೇವ್ರನ್ನ ಬೇಡ್ಕೊಳ್ತಾ ಇದ್ವಿ, ಇಷ್ಟು ಏನು ಮಾಡೋಕ್ಕಾಗಲ್ಲ. ಮಗಳು. ಸೊ ಇವಾಗ ಇಲ್ಲಿ ನೀವು ಬಂದಿದ್ದೀರಲ್ಲ, ಇಲ್ಲಿ ನೀವು ನೋಡಿದ್ರೆ ಇಲ್ಲೆಲ್ಲ ಹೇಗಿದೆ ಮೆಷರ್ಸ್ ಎಲ್ಲ? ಯಾಕಂದರೆ ಅಕ್ರಮ ಆಗಿತ್ತಲ್ಲ, ಪೊಲೀಸರೆಲ್ಲ ಒಳ್ಳೆ ಗೊತ್ತಿಲ್ಲ ನಮಗೆ. ಹೋದ ಸಲ ಬಂದು KR ಪುರದ್ದು ಬಿದ್ದಿದ್ದು, ಈ ಸಲ ಬಂದು ಇಲ್ಲಿ ಬಿದ್ದಿದ್ದೇವೆ ನಮಗೆ. ಏನು ಹೇಳ್ತೀರಾ? ಈ ಥರ ಆಯ್ತಲ್ಲ, ಸೊ ಈ ಥರ ಮಕ್ಕಳು ತುಂಬ ನೈಟಿನ ನಿದ್ದೆ ಇಲ್ಲ. ಓದಿ ಬೆಳಗ್ಗೆ 4 ಗಂಟೆ ಓನ್ಲಿ 2 ಅವರ್ ನಮ್ಮ ಮಗಳು ನಿದ್ದೆ ಮಾಡ್ತಾಳೆ. ಅಷ್ಟು ಓದಿ ಎಕ್ಸಾಮ್ ಕ್ಯಾನ್ಸಲ್ ಆದರೆ ತುಂಬ ಬೇಜಾರಾಗ್ತಾಯಿದೆ. ಗೌರ್ಮೆಂಟ್ ಇದನ್ನು ಈ ಥರ ಮಾಡಬಾರ್ದಾಯಿತು. ತುಂಬ ಫೀಲ್ ಆಗ್ತಾಯಿದೆ. ಮಕ್ಕಳು ಫ್ಯೂಚರ್ ಹೆಂಗಾಗುತ್ತೆ ಹೇಳಿ? ಇರೋರು ಮಾಡ್ತಾರೆ, ಇಲ್ಲವ್ರು ನಮ್ಮ ಥರ ಬಡವರೆಲ್ಲ ಏನು ಮಾಡ್ತಾರೆ? ಎಲ್ಲಿ ಹೋಗ್ತಾರೆ ಅವರೆಲ್ಲ? ತುಂಬ ಅಂದರೆ ತುಂಬ ಬೇಜಾರಾಗ್ತದೆ. ಈ ಥರ ಓದಿದ್ದಾರೆ ನೋಡಬೇಕು, ಆದರೆ ಅಷ್ಟೊಂದು ಇಂಟ್ರೆಸ್ಟ್ ಕಡಿಮೆ ಆಗಿದೆ. ಮುಂಚೆ ಓದಿ ಅವ್ರಿಗೆ ತುಂಬ ಇದೆ. ಈಗಂದರೆ ನಾವು ಓದಿ ಏನು ಯೂಸ್ ಇದೆ ಅಂತ ಮಕ್ಕಳೇ ಹೇಳ್ತಾರೆ, ಆ ಥರ ಆಗಿದೆ. ಯಾಕಂದರೆ ಹೋದ ಸಲ ಎಷ್ಟು ಚೆನ್ನಾಗಿ ಓದಿ ಬರ್ದು ಈ ಥರ ಆಯ್ತಾನೆ, ತುಂಬ ಬೇಜಾರಾಗ್ತದೆ. ಏನಿದೆ ಎಲ್ಲ ಹಣ ಇರೋರಿಗೆ ಇದೆ ಅಂತ, ಹಣ ಇಲ್ಲಾಂದರೆ ಏನಿದೆ? ಏನೂ ಇಲ್ಲ ಇಲ್ಲಿ, ಅಷ್ಟೇ. ನಮ್ಮ ಮಗಳಿಗೆ ಆಲ್ ದ ಬೆಸ್ಟ್. ದೇವ್ರ ಸಪೋರ್ಟಿಂದ ಓದ್ರೆ ಹೆಂಗೆ ಬಂತ ಅದಕ್ಕನ್ನು ಚೆನ್ನಾಗಿ ಬರಬೇಕು, ಚೆನ್ನಾಗಿ ಬರಿಬೇಕಂತ ದೇವ್ರನ್ನ ಬೇಡ್ಕೊಳ್ತೀವಿ. ನನ್ನ ಹೆಸರು ಕವಿತಾ ಅಂತ, ಬೆಂಗಳೂರು. ಫಸ್ಟ್ ಎಕ್ಸಾಮ್ದಲ್ಲಿ ಚೆನ್ನಾಗಿ ಓದ್ಕೊಂಡಿದ್ದಾರೆ. ಅವರು 2 ಅವರ್ ಮಾತ್ರ ಅವರು ನಿದ್ರೆ ಮಾಡಿದ್ದಾರೆ ಸರ್. ಚೆನ್ನಾಗಿ ಬಂದಿದ್ದು ಅವ್ರಿಗೆ. ಅವರು ಎಲ್ಲ ಕರೆಕ್ಷನ್ ಮಾಡಿದ್ದಾರೆ. ಮತ್ತು ಅವರು ಇವಾಗ ಲೀಕ್ ಆಯ್ತನ ಪೇಪರ್, ಅದಕ್ಕೋಸ್ಕರ ಅವರು ತುಂಬ ಟೆನ್ಷನ್, ಹುಷಾರಿಲ್ಲ. ಇವಾಗ ಹೆಂಗೆ ಬರೀತಾರೆ ಅದು ಟೆನ್ಷನ್. ನಮಗೆ ಟೆನ್ಷನ್ ಮಾಡ್ಕೋಬೇಡಿ, ಚೆನ್ನಾಗಿ ಬರೀತಾರೆ, ಸುಮ್ಮನೆ ಇರಿ, ಅಳ್ಬೇಡಿ, ಚೆನ್ನಾಗಿ ಬರೀತಾರೆ. 2 ವರ್ಷದಿಂದ ತುಂಬ ಪ್ರಿಪೇರ್ ಆಗಿದ್ರು, ಅಳ್ಬೇಡಿ, ಸುಮ್ಮನೆ. ಈ ಸತಿ ಚೆನ್ನಾಗಿ ಬರೀತಾರೆ. ಹೋದ್ಸಲಿ ಇನ್ನೂ ಚೆನ್ನಾಗಿ ಬರ್ದಿದ್ರು, ಬಟ್ ಈ ಥರ ಆಯಿತು ಅಂತ ಬೇಜಾರು. ಚೆನ್ನಾಗಿ ಮಾಡಿದ್ದಾರೆ. ಅವರು ರೆಸ್ಟ್ ಮಾಡಿಲ್ಲ, ಊಟ ಕೂಡ ಮಾಡಲ್ಲ. ಊಟ ಒಂದು ದಿನಕ್ಕೆ 1 ಸರಿ ಊಟ ಮಾಡ್ತಾರೆ. ನಾನು ಬಡವರು. ಅವರು ಚಿಕ್ಕ ಏಜದಲ್ಲಿ ಇದು ಇಂಟ್ರೆಸ್ಟ್ ಇದೆ ಡಾಕ್ಟರ್ ಎಜುಕೇಷನ್ ಮಾಡೋಕ್ಕೆ. ಅದಕ್ಕೆ ಬೇಡ ಅಂತ ಹೇಳ್ತಾನೆ ಕೂಡ ಅವರು ನಮ್ಮ ಮಾತು ಕೇಳಿಸಿಲ್ಲ. ಆವಾಗ ಅವರು ಚೆನ್ನಾಗಿ ಮಾಡಿದ್ದಾರೆ. ಇವಾಗ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ. ಅಮ್ಮ ನಮಗೆ ಇದು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿ ಮತ್ತೆ ಟೆನ್ಷನ್ ಮಾಡಿ ಮತ್ತೆ ಹೋಗಿದ್ದಾರೆ. ದೇವರು ಚೆನ್ನಾಗಿ ಮಾಡಬೇಕು. ಏನು ಹೇಳ್ತೀರಾ ಮಗನಿಗೆ? ಆಲ್ ದ ಬೆಸ್ಟ್. ಅಳ್ಬೇಡಿ, ಸುಮ್ಮನೆ ಇರಿ, ಚೆನ್ನಾಗಿ ಬರೀತಾರೆ. ಅನಿತಾ ಪಂಡ. ಮಗ ಡಾಕ್ಟರ್ ಆಗಬೇಕು ಅಂತ ಆಸೆ.